ಈ ಒಂದು ಕೆಮಿಕಲ್ ಇಕ್ವೇಶನ್ ಅನ್ನು ನೋಡ್ರಿ, ಇಲ್ಲಿ ಎಷ್ಟದ 2n ಅದಾವ ಹೌದಾ, 2n ಅದಾವು, 2f ಅದ ಹೌದಾ. ಬಟ್ ಪ್ರಾಡಕ್ಟ್ ಅಲ್ಲಿ ಏನದ ಓನ್ಲಿ 1n ಐತಿ ಹೌದಾ, 3f ಅದ ಹೌದಾ. ಬ್ಯಾಲೆನ್ಸ್ ಐತನ ಇಲ್ಲ. ಸೊ ಏನ್ ಮಾಡ್ಬೇಕು ನಾವು, ಬ್ಯಾಲೆನ್ಸ್ ಮಾಡ್ಬೇಕು. ಏನ್ ತಗೊಂಡ್ ವೇರಿಯಬಲ್ ಎಕ್ಸ್ ತಗೊಂಡು, ಇಲ್ಲೇ ವೇರಿಯಬಲ್ y ಅಂತ ತಗೊಂಡು, ಲೆಟ್ ಅಸ್ ಟೇಕ್ ಇಟ್ ಇಸ್ ವೇರಿಯಬಲ್ ಆಸ್ p ಹೌದಾ. ಸೊ ನಾವ್ ಇಲ್ಲಿ ಏನ್ ನಂಬರ್ ಬರ್ತಲ್ಲ ಆಫ್ಟರ್ ಬ್ಯಾಲೆನ್ಸಿಂಗ್, ಅವನ್ನ ನಾನು ವೇರಿಯಬಲ್ ರೂಪದೊಳಗಡೆ ಬರ್ದೆ ಹೌದಾ. ನಾವ್ ಯಾವ ತರ ಮಾಡ್ಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ದಾಗ ಎಷ್ಟು ಅದಾವು ದಟ್ ಶುಡ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹೌದಾ. ಯಾವ್ಯಾವ ನಂಬರ್ ಇನ್ವಾಲ್ವ್ ಆಗ ನಮ್ಗೆ ಕೊಟ್ಟಂತ ರಿಯಾಕ್ಷನ್ ಒಳಗಡೆ ಎನ್ ಅದ, ಆಮೇಲೆ ಎಫ್ ಅದ, ಎನ್ ಅದ ಆಮೇಲೆ ಎಫ್ ಅದ. ಸೇಮ್ ಎಲ್ ಎಚ್ ಎಸ್ ಒಳಗಡೆ ಹೌ ಮೆನಿ ನಂಬರ್ ಆಫ್ ಎನ್ ಅದ ನೋಡ್ರಿ, ಇಲ್ಲಿ ಎಕ್ಸ್ ಅದ 2 ಇಂಟು ಎಕ್ಸ್ ನಂಬರ್ ಆಫ್ ಎನ್ ಅದ ಹೌದಾ, 2 ಇಂಟು ಎಕ್ಸ್ ನಂಬರ್ ಆಫ್ ಎನ್ ಅದ ಹೌದಾ. ಅಕಸ್ಮಾತ್ ಇಲ್ಲಿ 4 ಇತ್ತಂದ್ರ 4 ಇಂಟು 2 8 ನಂಬರ್ ಆಫ್ ಎನ್ ಅಂತಿದ್ದಿಲ್ಲ. ಸೊ ಎಕ್ಸ್ ಅದ ಎಕ್ಸ್ ಇಂಟು 2 2 ಇಂಟು ಎಕ್ಸ್ ಹೌದಾ, 2x ನಂಬರ್ ಆಫ್ ಎನ್ ಅದು ಹೌದಾ. ಈ ಕಡೆ ನೋಡ್ರಿ, ಈ ಕಡೆ ಎಷ್ಟದ ಎನ್ ಪಿ ಅದ ಹೌದಾ. ಸೊ ಎನ್ ದಟ್ ಈಸ್ ಈಕ್ವಲ್ ಟು ಪಿ ನಂಬರ್ ಆಫ್ ಎನ್ಸ್. ನೆಕ್ಸ್ಟ್ ಇಲ್ಲಿ ಎಫ್ ಎಷ್ಟದ ನೋಡ್ರಿ, 2 ಇಂಟು ವೈ ನಂಬರ್ಸ್ ಆಫ್ ಎಕ್ಸ್, 2 ಇಂಟು ವೈ, 2 ಇಂಟು ವೈ ಹೌದಾ. ನೆಕ್ಸ್ಟ್ ಈ ಕಡೆ ಎಷ್ಟು ಎಫ್ ಅದ, 3 ಇಂಟು ಪಿ ಹೌದಾ. ಇಲ್ಲಿ 3 ಅದ, ಅಕಸ್ಮಾತ್ ಇಲ್ಲಿ 2 ಇಂಟು 3 ಅಂತಿದ್ರಲ್ಲ. ಸೊ 3 ಇಂಟು ಪಿ ದಟ್ ಈಸ್ 3p ನಂಬರ್ಸ್ ಆಫ್ ಎಫ್ ಅದ ಹೌದಾ. ಸೊ ಇದನ್ನ ಯಾವ ತರ ಮಾಡ್ಬೋದು ಈಗ, ಸಿಆರ್ ಇದೊಂದು ಈಕ್ವೇಶನ್ ಅದ, ಇದೊಂದು ಈಕ್ವೇಶನ್ ಅದ. ಸೊ ಈ ಎರಡು ಈಕ್ವೇಶನ್ ನೀವು ಗಮನಿಸ್ರಿ. ಇಲ್ಲಿ ನಾ ಎಕ್ಸ್ 1 ಅಂತ ಹಾಕಿದ್ನಂದ್ರ ಪಿ ಏನಾಕತಿ 2 ಆಗ್ತೈತಿ ಹೌದಾ. ಸೊ ಇಫ್ ಐ ಟೇಕ್ ಇಟ್ ಆಸ್ ಎಕ್ಸ್ ಈಕ್ವಲ್ ಟು 1 ಹೌದಾ, ಪಿ ಏನಾಯ್ತು 2 ಇಂಟು ಎಕ್ಸ್ ದಟ್ ಈಸ್ ಈಕ್ವಲ್ ಟು ಪಿ ಹೌದಾ. 2x ಇಸ್ ಈಕ್ವಲ್ ಟು ಪಿ ಅದಲ್ಲ, 2x ಈಕ್ವಲ್ ಟು ಪಿ ಅದ. ಇನ್ ದ ಪ್ಲೇಸ್ ಆಫ್ ಎಕ್ಸ್ 2x equal to p ಅದ, in the place of x ಏನ್ ಹಾಕಿದೆ ನಾನು 1 ಹಾಕಿದೆ. ಸೊ p is equal to ಏನಾಯ್ತು 2 into 1 that is 2 ಆಯ್ತು ಹೌದಾ. x equal to 1 ಬಂತ, p is equal to 2 ಆಯ್ತು. ಸೊ y is equal to ಏನಾಗ್ತದೆ ನೋಡ್ರಿ, y is equal to 2y is equal to 3p ಅದ ಹೌದಾ. ನಮಗೆ p ಏನ್ ಬಂದದ 2 ಅದ ಹೌದಾ. 2y y is equal to ಏನಾಯ್ತು 3p by 2 ಅದ. ಸೊ ನಮ್ p ವ್ಯಾಲ್ಯೂ ಏನದ 2 ಅದ, 3 into 2 divided by 2 ಹೌದಾ. ಎರಡು ಕ್ಯಾನ್ಸಲ್ ಆಯ್ತು, y is equal to ಏನ್ ಬಂತು 3 ಬಂತು, y is equal to 3 ಬಂತು ಹೌದಾ. ಸೊ x equal to ಏನ್ ಬಂದದ 1 ಬಂದದ. ಸೊ ಇನ್ ದ ಪ್ಲೇಸ್ ಆಫ್ x ಏನ್ ಮಾಡೋಣ ನಾವು 1 ಹಾಕೋಣ ಹೌದಾ. 1 ಬರೆದ್ರು ಬರ್ತದ, ಬಿಟ್ಟು ಬರ್ತದ. ನೆಕ್ಸ್ಟ್ ಇನ್ ದ ಪ್ಲೇಸ್ ಆಫ್ y ಏನ್ ಹಾಕ್ಬೇಕು ನಾವು 3 ಹಾಕ್ಬೇಕು. ಇನ್ ದ ಪ್ಲೇಸ್ ಆಫ್ y we got 3 ಹೌದಾ. ಇನ್ ದ ಪ್ಲೇಸ್ ಆಫ್ p ಏನದ 2 ಅದ ಹೌದಾ. ಇನ್ ದ ಪ್ಲೇಸ್ ಆಫ್ p 2 ಬಂತು ಹೌದಾ. ಈಗ ನೋಡ್ರಿ ಚೆಕ್ ಮಾಡ್ರಿ ಬ್ಯಾಲೆನ್ಸ್ ಆಗ್ತಾನೆ ಇಕ್ವೇಶನ್. ಇಲ್ಲಿ 2n ಅದಾವು, ಇಲ್ಲಿನೂ 2n ಅದ ಹೌದಾ. ಎಸ್ ಇಲ್ಲಿ 2 ಇಂಟು 3 6f ಅದಾವು, ಇಲ್ಲಿ 3 ಇಂಟು 2 6f ಅದ ಹೌದಾ. ಸೊ ನಾವ್ ಈ ತರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ, ಮ್ಯಾಥಮೆಟಿಕಲ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಕೆಮಿಕಲ್ ಕೊಟ್ಟಂತ ಕೆಮಿಕಲ್ ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡೋದು. ನಾವು ವಿತೌಟ್ ನಾನ್ ಮೆಟಲ್ ಮೆಟಲ್ ಕಾನ್ಸೆಪ್ಟ್ ಯೂಸ್ ಮಾಡಲಾರ್ದು ಜಸ್ಟ್ ಮ್ಯಾಥಮೆಟಿಕಲ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು ನಾವು ಸಿಂಪಲ್ ಆಗಿ ನಾವು ಕೊಟ್ಟಂತಹ ಕೆಮಿಕಲ್ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೌದಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ therefore n2 plus 3f2 gives res to 2nf3 ಹೌದಾ. ಸೊ ಇಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್.